ಈ ಮಂಚೂರಿ ಮಾಡೋದಂತೂ ತುಂಬಾ ಸುಲಭ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮಕ್ಕಳಂತೂ ಮಾಡ್ತಾ ಮಾಡ್ತಾ ತಿಳಿಸಿ ಕೊಡ್ತಾನೆ ತಿಂದು ಖಾಲಿ ಮಾಡಾಕ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ಮತ್ತೆ ಇದೇ ಥರನೇ ಕೇಳ್ತಾನೆ ಇರ್ತಾರೆ, ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬನ್ನಿ ಇವಾಗ ನಾನು ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ. ತುಂಬಾ ಸುಲಭ ಮಾಡೋದು ಮಾತ್ರ. ನಮ್ಮ ಮನೆಯಲ್ಲಿ ಮಕ್ಕಳಂತೂ ಕೇಳಿ ಮಾಡಿಸ್ಕೊತಾ ಇದ್ದಾರೆ. ನಾನು ಬಿಸಿ ಇಡ್ಲಿ ಮಾಡಿದ್ದೆ ಆವಾಗ ನಾನು ನಮ್ಮ ಮನೆಯಲ್ಲಿ, ಹಾಗಾಗಿ ಮಕ್ಕಳು ಕೇಳಿ ಮಾಡಿಸ್ಕೊಂಡ್ರು. ಈ ಮಿಕ್ಕಿರೋ ಇಡ್ಲಿ ಏನು ಮಿಕ್ಕಿರಲಿಲ್ಲ, ಆದರೂ ಇದಕ್ಕೋಸ್ಕರ ಅಂತಲೇ ಬಿಸಿ ಇಡ್ಲಿ ಮಾಡಿ ತಣ್ಣಗಾದ್ಮೇಲೆ ನಾನು ಈ ರೀತಿಯಾಗಿ ಎಲ್ಲ ಕಟ್ ಮಾಡಿಕೊಂಡು ತೊಗೊಂಡು ಮಾಡ್ತಾಯಿದ್ದೀನಿ. ಬಿಸಿ ಇರೋವಾಗಲೇ ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ಅದೆಲ್ಲ ಕದ್ರೋಗ್ಬಿಡುತ್ತೆ, ಒಂಥರ ಆಗೋಗುತ್ತೆ. ಆವಾಗ ನಾವು ಒಂದು ಸ್ವಲ್ಪ ಎಲ್ಲ ಫುಲ್ಲು ತಣ್ಣಗಾಗೋವರೆಗೂ ಬಿಸಿ ಇಡ್ಲಿನ ಮಾಡಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಬೆಳಗ್ಗೆ ಮಾಡಿರ್ತೀರ ಇಡ್ಲಿ, ಯಾರು ತಿಂದಿರಲ್ಲ ಮಿಕ್ಕಿರುತ್ತೆ, ಆವಾಗ ನೀವು ಈ ಥರನೂ ಕೂಡ ಮಾಡ್ಕೊಡ್ಬೋದು. ಎಲ್ಲರೂ ಕೂಡ ತಿಂದು ಕೂಡ ಖಾಲಿನೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತಲೂ. ನೋಡಿ ಇಷ್ಟು ಇಡ್ಲಿಗಳ್ನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ಫುಲ್ಲು ಎಲ್ಲವನ್ನು ಇದೇ ಥರ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ನೋಡಿಕೊಂಡು ಕಟ್ ಮಾಡಿ. ತೀರಾ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ತೀರಾ ಸಣ್ಣನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಮೀಡಿಯಮ್ ಹದವಾಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಣ್ಣೆ ಸ್ವಲ್ಪ ಎಣ್ಣೆ ಮೀಡಿಯಮ್ಮಾಗಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಇಡ್ಲಿಗಳ್ನೆಲ್ಲ ಕಟ್ ಮಾಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ನಿಧಾನವಾಗಿ ತೇಲಿಸ್ಕೊಡ್ತೀನಿ. ಅಂದರೆ ಇದು ತೇಲ್ಸೋದು ಒಂದೇ ತಡ ಅನ್ನೋದೊಂದು ಬಿಟ್ಟರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮತ್ತೆ ಇದೇ ಥರನೇ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಮ್ಮ ಮನೆಯಲ್ಲಿ ಮಕ್ಕಳು ಕೇಳಿ ಮಾಡಿಸ್ಕೊಂಡಿದ್ದು, ನಮ್ಮ ಮನೆಯಿಂದ ನನ್ನ ಮಕ್ಕಳಿಗೆ ಇಬ್ರಿಗೂ ತುಂಬಾ ಇಷ್ಟ ಇದು. ಅಂದರೆ ಇದು ತೇಲಿಸ್ತಿದ್ದಂಗೆ ತಿಂತಾರೆ ಮಕ್ಕಳು, ಖಾಲಿ ಮಾಡಾಕ್ಬಿಡ್ತಾರೆ ತೇಲಿಸ್ತಿದ್ದಾಗೇ. ತುಂಬ ಚೆನ್ನಾಗಿರುತ್ತೆ, ತೇಲಿಸಿರೋದನ್ನೇ ತಿಂದಾಕ್ತಾರೆ, ಅಷ್ಟು ರುಚಿ ಇರುತ್ತೆ. ಮತ್ತು ನೀವು ಫ್ರೈ ಮಂಚೂರಿ ಮಾಡೋದಕ್ಕೂ ಮುಂಚೆನೇ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮತ್ತು ನೋಡಿ ಇದನ್ನೆಲ್ಲ ತೇಲಿಸಿ ತೊಗೊಂಡು ಆಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ಳೋದನ್ನು ಕೂಡ ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲರೂ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದಿರ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ನೋಡ್ಕೊಳ್ಳಿ ನೀವು ನೋಡಿ. ಅಂದರೆ ಮಾಡೋದು ತೇಲ್ಸೋದ್ರ ಮೇಲಿರುತ್ತೆ ಡಿಪೆಂಡು. ಅಂದರೆ ಗಟ್ಟಿ ತೇಲಿಸ್ಬಿಟ್ರೆ ಕಲರ್ ಥರ ಆಗಂಗೆ ಡೀಪ್ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಅಂದರೆ ಈ ಥರ ಒಂದು ಮೀಡಿಯಮ್ ಹದವಾಗಿ ತೇಲಿಸ್ಕೊಳ್ಬೇಕು. ನೋಡಿ ತೋರಿಸ್ತಿದ್ದೀನಲ್ವಾ, ಆ ಹದವಾಗಿ ತೇಲ್ಸಿರ್ಬೇಕು. ಇಲ್ಲ ಅಂತಂದರೆ ಅದು ಹಂಗೆ ಅಂಟ್ಕೊಳ್ಳುತ್ತೆ ಬಿಡು, ಆಮೇಲೆ ನಾವು ಬಿಡಿ ಮಾಡ್ಕೋಬೇಕಷ್ಟೇ. ನೋಡಿ ತೇಲ್ಸಿ ಎಲ್ಲ ತೆಗೆದಿಟ್ಟು ಮತ್ತೆ ಇನ್ನೊಂದು ಟ್ರಿಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೇನು ಕೂಡ ಖಾಲಿನೇ ಆಗಿದೆ. ನೋಡಿ ಎಷ್ಟು ಟ್ರಿಪ್ಪು, ನಾನು 3ನೇ ಟ್ರಿಪ್ ಅಲ್ಲೇ ತೇಲಿಸ್ತಾ ಇದ್ದೆ, ಅಷ್ಟರಲ್ಲಿ ಅಲ್ಲೇ ಎಷ್ಟು ಸಲ ಖಾಲಿನೇ ಆಯಿತು. ಅಂದರೆ ಎಲ್ಲ ತೇಲಿಸಿ ಖಾಲಿ ಮಾಡ್ತಾರೆ ಮಕ್ಕಳಂತೂ, ತೇಲಿಸ್ದಾಗೆ ತಿಂತಾರೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ಹಾಕ್ತೀವಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ. ಮಸಾಲೆಗೆಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ, ಮಸಾಲೆ ಎಲ್ಲ ಏನೇನು ಹಾಕಿ ನಾನು ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಎಲ್ಲವನ್ನು ಕೂಡ ತೇಲ್ಸೋದಂತೂ ತಡ ಆಗುತ್ತೆ, ಎಷ್ಟು ಬಿಟ್ಟರೆ ಮಾಡೋದಂತೂ ತುಂಬಾ ಸುಲಭ ಆಗುತ್ತೆ. ಇದನ್ನು ತೇಲ್ಸಿಟ್ಕೊಂಬಿಟ್ರೆ ಗ್ರೇವಿ ಮಾಡ್ಕೊಳ್ಳೋದು ತುಂಬ ಸುಲಭ. ಇದನ್ನೆಲ್ಲ ತೇಲಿಸಿ ಎತ್ತಿಟ್ಕೊಂಡು ಮತ್ತೆ ನಾನು ಅದೇ ಬಾಣಲಿನಲ್ಲಿ ಎಣ್ಣೆ ಎಷ್ಟು ಬೇಕು ಒಗ್ಗರಣೆಗೆ ನೋಡಿಕೊಂಡು ಎಣ್ಣೆ ಬಿಟ್ಕೊಂಡು ಅದಕ್ಕೆ ಏನೇನು ಹಾಕಬೇಕು ಅಂತಲೂ ಕೂಡ ತೋರಿಸ್ತೀನಿ ರೀ. ಈರುಳ್ಳಿ ಒಂದು 3ರಿಂದ 4 ಈರುಳ್ಳಿನ ಕಟ್ ಮಾಡಿಕೊಂಡು ಅದ್ರ ಜೊತೆ ಕರಿಬೇವನ್ನು ಕೂಡ ಹಾಕ್ಕೊಂಡು ಇದನ್ನು ಈಗ ಫ್ರೈ ಮಾಡ್ಕೊತೀನಿ ನಿಧಾನವಾಗಿ. ಅಂದರೆ ನೀಟಾಗಿ ಫ್ರೈ ಆಗಬೇಕಿದು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಕಲರ್ ಬರಬೇಕು. ಎಲ್ಲರೂ ಮನೆಯಲ್ಲೂ ಇಡ್ಲಿ ಮಾಡೇ ಮಾಡ್ತೀರಲ್ವ, ಆವಾಗ ನೀವು ಈ ಥರ ಮಾಡ್ಕೊಳ್ಳಿ. ಅಂದರೆ ಇಡ್ಲಿ ಎಲ್ಲರ ಮನೆಯಲ್ಲಿ ಇಡ್ಲಿ ಮಿಗುತ್ತೆ, ಆವಾಗ ಈ ಥರ ಮಾಡ್ಬೋದು. ಇಡ್ಲಿ ಮಾಡಿದಾಗೂ ಕೂಡ ಮಿಕ್ಕಿರುತ್ತೆ ಅಂತಲೇ ಅನ್ನೋದಕ್ಕಿಂತನೂ ನೀವು ಬಿಸಿ ಇಡ್ಲಿನೇ ಸ್ವಲ್ಪ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಒಂದು 3 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಫ್ರೆಶ್ ಮಾಡ್ಕೊಂಡು ಹಾಕ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ, ಸಖತ್ತಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 3 ಕ್ಯಾಪ್ಸಿಕಮ್ನ ಚಿಕ್ಕದಾದರೆ ಒಂದು 3, ದಪ್ಪದಾದರೆ ಒಂದು 2 ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ. ಇದು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ 1 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ತೆಗೆದುಬಿಟ್ಟು ಮತ್ತೆ ಟೊಮೊಟೊ ಹಚ್ಚಿದ್ದೀನಿ. ಒಂದು 2 ಟೊಮೊಟೊ ಹಣ್ಣನ್ನು ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಂದರೆ ಚಿಕ್ಕದಾದರೆ ಒಂದು 3 ಹಾಕ್ಕೊಳ್ಳಿ, ದಪ್ಪದಾದರೆ 2 ಆದರೂ ಸಾಕಾಗುತ್ತೆ. ಆ ಥರ ಮೀಡಿಯಮ್ ಸೈಜ್ ಇರಬೇಕು, ತೀರಾ ದಪ್ಪ ಇರಬಾರ್ದು. ಆ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಣ್ಣಾಗಿರೋದಾದರೆ ಚೆನ್ನಾಗಿರುತ್ತೆ. ಈ ಟೊಮೊಟೊನೂ ಹಾಕಿದ್ಮೇಲೆ 1 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಟೊಮೊಟೊನು ಸ್ವಲ್ಪ ಸ್ಮ್ಯಾಶ್ ಆಗಬೇಕಲ್ಲ. ಅದಾದಮೇಲೆ ನಾವು ಮಸಾಲೆಗಳನ್ನ ಹಾಕಬೇಕು. ಇಲ್ಲ ಸಪ್ಪೆ ಹಾಕ್ಬಿಟ್ರೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲ ಬೇಯೋಲ್ಲ, ಹಾಗಾಗಿ ಹಂಗೆ ಇರುತ್ತೆ. ಅದೆಲ್ಲ ಬೇಡ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ 1.5 ಸ್ಪೂನು, ಗರಂ ಮಸಾಲ 1.5 ಸ್ಪೂನು, ಅಚ್ಕಾರದ ಪುಡಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಪುಡಿ ನಾನು ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಪುಡಿ 2 ಒಂದಲ್ವ, ಅದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಸ್ಪೂನ್ ಅಳತೆ ಅಂತಂದರೆ 1-1.5 ಸ್ಪೂನ್ ಬೇಕಾಗುತ್ತೆ. ನಾನು ಕೈ ಅಳತೆನಲ್ಲೇ ಹಾಕ್ಬಿಡ್ತೀನಿ. 1 ಸ್ಪೂನ್ ಅಳತೆ ನನ್ನ ಹಂಗೆ ಗೊತ್ತಾಗಲ್ಲ. ಕೈ ಅಳತೆನಲ್ಲಾದರೆ ಆರಾಮಾಗಿ ಹಾಕ್ಬಿಡ್ಬೋದು. 1-1.5 ಸ್ಪೂನ್ ಆಗುತ್ತೆ, ಹಂಗೆ ಹಾಕ್ಕೊಂಡ್ಬಿಡ್ತೀನಿ. ಇದೆಲ್ಲ ಹಾಕಿದಾದ್ಮೇಲೆ ನಾವು ಇನ್ನೂ ಏನಪ್ಪ ಅಂತಂದರೆ ಇನ್ನೊಂದೈತೆ, ಇನ್ನು ಪೆಪ್ಪರ್ ಪುಡಿನೂ ಹಾಕ್ಕೊಬೇಕು. ಪೆಪ್ಪರ್ ಪುಡಿ ಏನಿಲ್ಲ ಅಂದ್ರೂ 1.5 ಸ್ಪೂನಷ್ಟು ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಪೆಪ್ಪರ್ ಪುಡಿನೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಪೆಪ್ಪರ್ ಪುಡಿ ಮಿಸ್ ಮಾಡಿದಿರ ಹಾಕಿ. ಮೆಣಸು ಪುಡಿ, ಕಾಳು ಮೆಣಸು ಪುಡಿ ಅಂದರೆ ನಾನು ಆವಾಗಲೇ ಅದನ್ನು ಕೂಡ ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ಮನೆಯಲ್ಲಿ ಮಾಡಿರೋದನ್ನೇ ಹಾಕ್ಕೊಂಡಿರೋದು. ಟೇಸ್ಟು ಒಳ್ಳೆ ಘಮ ಚೆನ್ನಾಗಿರುತ್ತೆ ಮೆಣಸಿಂದು. ಅದಾದಮೇಲೆ ನಾವೀಗ ತಟ್ಟೆನ ಮುಚ್ಚಿ ಒಂದು ಎಣ್ಣೆ ಬಿಡೋವರೆಗೂ ಕೂಡ ಬೇಯಿಸ್ಕೊಂಡ್ಬಿಡ್ತೀನಿ. ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಷ್ಟರಲ್ಲಿ ನೋಡಿ. ಈಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ನೋಡಿ ಸೈಡಿಂದೆಲ್ಲ ಬಿಡ್ತೈತೆ. ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ ಅಂದರೆ ಮಸಾಲೆ ಈ ರೀತಿಯಾಗಿ ಫ್ರೈ ಆಗಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಗ್ರೇವಿ ನೋಡ್ಕೊಳ್ಳಿ, ಅಂದರೆ ನೀವು ಮೆಜರ್ಮೆಂಟ್ ಎಷ್ಟು ಮಾಡ್ತೀರಾ ಆ ಥರ ನೋಡ್ಕೊಳ್ಳಿ. ನಾನು ಇಡ್ಲಿ ಮಂಚೂರಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ, ಹಂಗಾಗಿ ಚೆನ್ನಾಗಿತ್ತಲ್ಲ. ನೀವು ಕಡಿಮೆ ಮಾಡ್ಕೊಳ್ಳೋರು ಇನ್ನು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅದರಲ್ಲಿ ಅರ್ಧ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಇಡ್ಲಿಗಳನ್ನೆಲ್ಲ ತೇಲ್ಸಿರೋ ಇಡ್ಲಿನೆಲ್ಲ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಗ್ರೇವಿಗೆ ಎಷ್ಟಾಗುತ್ತೆ ನೋಡಿಕೊಂಡು, ಈಗ ತೇಲ್ಸಿರೋದು ಅಷ್ಟು ಕರೆಕ್ಟಾಗಿ ಆಗುತ್ತೆ ಅಷ್ಟು ಹಾಕ್ಕೊಂಡು ಇದು ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ, ಯೂಟ್ಯೂಬ್ ಚಾನಲ್ ಗಣಿಕಾ ಕಿಚನ್ ಬ್ಲಾಗ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲೂ ಯಾರಾದರೂ ನೋಡ್ತಾ ಇದ್ದರೆ ಇನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನೋಡಿ. ಈಗ ಮಂಚೂರಿ ಅಂದರೆ ಇಡ್ಲಿಗಳನ್ನೆಲ್ಲ ತೇಲ್ಸಿರೋದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಅದು ಮಸಾಲೆ, ಉಪ್ಪು, ಖಾರ ಇದೆಲ್ಲ ಅಂಟ್ಕೋಬೇಕು. ಖಾರ, ಉಪ್ಪು ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇದೆ. ನಾನು ಹಾಕಿರೋ ಇಷ್ಟನ್ನು ಕೂಡ ಕರೆಕ್ಟಾಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೇಕಾದರೆ ಮೆಣಸಿನ್ಕಾಯಿನೇ ಈರುಳ್ಳಿ ಒಗ್ಗರಣೆ ಮಾಡ್ತಿರಲ್ಲ ಆವಾಗಲೂ ಹಸಿರು ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಅನ್ನೋರು ಬೇಡ ಅಂತಂದರೆ ನಾವು ಮೆಣಸಿನ್ಕಾಯಿ ಮಕ್ಕಳಿಗೆ ಬಾಯಿಗೆ ಸಿಕ್ಕರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟ್ ಅಚ್ಕಾರದ ಪುಡಿನೇ ಹಾಕಿದ್ದೀನಿ ಮತ್ತು ಮೆಣಸು ಪುಡಿ ಹಾಕಿದ್ದೀನಲ್ಲ, ಹಂಗಾಗಿ ಅದೇ ಖಾರ ಸಾಕಾಗುತ್ತೆ ಅಂತ ಹೇಳಿ ಅಷ್ಟೇ ನಾನು ಇದು ಮಾಡಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಕು ಅನ್ನೋರು ಕೂಡ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಅರ್ಧ ಹಾಕ್ಕೊಂಡು ಇಲ್ಲಿ ಮೆಣಸಿನ್ಕಾಯಿ ಪುಡಿನೂ ಅದು ಅರ್ಧ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಹಸಿರು ಮೆಣಸಿನ್ಕಾಯಿ ಏನಕ್ಕೆ ಅಂತಂದರೆ ಹೇಳಿದ್ನಲ್ಲ, ಮಕ್ಕಳಿಗೆ ತಿನ್ನೋವಾಗ ಮಧ್ಯ ಬಾಯಿಗೆ ಸಿಕ್ಬಿಟ್ರೆ ಅವ್ರು ತಿನ್ನೋದೇ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಸಿರು ಮೆಣಸಿನ್ಕಾಯಿನೇನು ಹಾಕೋದಿಲ್ಲ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬಿಸಿ ಮಾಡ್ಕೋಬೇಕು. ಆವಾಗ ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಅಂಟುತ್ತೆ. ಅಂಟಿದ್ದಾದಮೇಲೆ ನಾವು ಹಾಕ್ಕೊಂಡು ತಿನ್ನಬೇಕು. ಅವಾಗ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೋಡ್ತಾ ಇದ್ದೀರಲ್ಲ, ಸಕ್ಕತ್ತಾಗಿತ್ತು, ಸೂಪರಾಗಿತ್ತು, ಚೆನ್ನಾಗಿರುತ್ತೆ. ಇಡ್ಲಿಯಿಂದ ಮಾಡಿರೋದು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ.
ನೀವು ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ಇಡ್ಲಿ ಮಾಡೇ ಮಾಡ್ತೀರಾ. ಈ ಥರ ಒಂದು ಸಲ ಮಾಡ್ಕೊಂಡು ತಿನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಗೊತ್ತಾಗುತ್ತೆ ನಿಮಗೇ. ಇದು ನಿಮ್ಮ ಮನೆಯಲ್ಲಿ ಅಂದರೆ ಇಡ್ಲಿನಲ್ಲಿ ಮಾಡಿರೋದ ಅಂತಲೇ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆಲ್ಲ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಇವಾಗೆಲ್ಲ ತಿಂತೀವಿ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಂಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಹಂಗೆ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದೆ